ಓಕೆ, ಇದೀಗ ಪ್ರಮುಖ ಆರೋಪಿ ಪವಿತ್ರ ಗೌಡ ಪರ ಮಾಜಿ ಪತಿ ನಿಂತಿದ್ದಾರಂತೆ. ಓಕೆ, ಹೊಸ ಅಪ್ಡೇಟ್ ನೋಡಿ ಇಲ್ಲಿ. ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪತ್ನಿ ಕಷ್ಟವನ್ನ ಹೇಳ್ಕೊಂಡ ಬಳಿಕ ಗಂಡ ರಾಂಗ್ ಸ್ಟೆಪ್ ಇಟ್ರೆ ಹೆಂಗೆ? ಪವಿತ್ರ ಕಷ್ಟ ಬಂದಾಗ ಗಂಡನಿಗೆ ಹೇಳ್ಕೊಂಡಿದ್ದಾರೆ. ಆದ್ರೆ ದರ್ಶನ್ ರಾಂಗ್ ಸ್ಟೆಪ್ ನಿಂದ ಈ ಘಟನೆ ಆಗಿದೆ. ಅಂದ್ರೆ ಪವಿತ್ರ ಪರ ಬ್ಯಾಟಿಂಗ್ ನಡೆಸಿದ್ದಾರೆ. ಯಾರು ಇವರು? ಪವಿತ್ರ ಗೌಡ ಇದ್ದಾರಲ್ಲ, ಆಕೆಯ ಮಾಜಿ ಗಂಡ. ಡಿವೋರ್ಸ್ ಆಗಿದೆ ಇವ್ರದ್ದು ಆಲ್ರೆಡಿ. ತನ್ನ ನೋವನ್ನ ಗಂಡನಿಗೆ ಹೇಳ್ಕೊಳ್ಳೋದು ಇನ್ಯಾರಿಗೆ ಹೇಳ್ಕೋಬೇಕು? ಆದ್ರೆ ರಾಂಗ್ ಸ್ಟೆಪ್ ತಗೊಂಡಿರೋದು ಯಾರು? ಗಂಡ ಅನ್ನಿಸ್ಕೊಂಡವ. ಆಕೆದೇನು ತಪ್ಪಿಲ್ಲ. ಈ ಥರದ್ದೇನೋ ಸಮಸ್ಯೆ ಬಂದಾಗ ಸಾಮಾನ್ಯ ಹೆಂಡತಿ ಗಂಡನ ಹತ್ರ ಹೋಗಿ ಹೇಳ್ಕೊಳ್ಳೋದು, ಈ ಥರ ತೊಂದರೆ ಆಗ್ತಾ ಇದೆ ಅಂತ. ಅದನ್ನೇ ಹೇಳ್ಕೊಂಡಿದ್ದಾರೆ ಅಂತ ಪವಿತ್ರ ಗೌಡ ಪರ ಮಾಜಿ ಪತಿ ಬ್ಯಾಟ್ ಬೀಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ಮಾಜಿ ಪತಿಯ ಫೋಟೋವನ್ನು ಕೂಡ ನೀವು ಆಲ್ರೆಡಿ ನೋಡಿರ್ತೀರಿ ಅಂತ ಕಾಣುತ್ತೆ. ಯಾಕಂದ್ರೆ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ನಡುವೆ ಜಗಳ ನಡಿಬೇಕಾದ್ರೆ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ರು ಪವಿತ್ರ ಗೌಡನ ಪತಿ ಯಾರು ಅನ್ನೋದನ್ನ. ಎಸ್ ಸರ್, ನಾನು ಯುಪಿ ಹುಡುಗನೇ. ಬ್ಯಾಂಗ್ಳೂರಲ್ಲಿ ನಾನು 2002 ಅಲ್ಲಿ ಬಂದಿರೋದು. ಅಂತ ಟೈಮಲ್ಲಿ ನನಗೂ ಪವಿತ್ರ ಪರಿಚಯ ಆಗಿ ಪ್ರೀತಿಯಾಗಿ ಮದುವೆ ಆಗಿರೋದು. ಮಗಳ ಜೊತೆನೂ ಕಾಂಟ್ಯಾಕ್ಟ್ ಅಲ್ಲಿ ಇಲ್ವಾ ನೀವು? ಮಗಳ ಹತ್ರ ಅಂದ್ರೆ ವರ್ಷಕ್ಕೆ ಒಂದ್ಸತಿನೋ 2 ವರ್ಷಕ್ಕೆ ಒಂದ್ಸತಿ ಫೋನಲ್ಲಿ ಮಾತಾಡ್ತೀವಿ. ಬಟ್ ಡೈರೆಕ್ಟ್ ಆಗಿ ಮಾತಾಡಕ್ ಆಗಲ್ಲ, ಯಾಕಂದ್ರೆ ಅವ್ರ ಫೋನ್ ನಂಬರ್ ನನ್ನ ಹತ್ರ ಡೈರೆಕ್ಟ್ ಆಗಿಲ್ಲ. ಪವಿತ್ರ ನಾನು ಯಾವಾಗ್ಲೂ ಮಾತಾಡ್ಸೇ ಇಲ್ಲ. ನಮ್ಮ ಅತ್ತೆ ಮಾವರ ಹತ್ರ ಅಂದ್ರೆ ಫೋನ್ ಮಾಡಿದ್ರೆ ನನ್ ಮಗಳಿದ್ರೆ ಮಾತಾಡಬಹುದು, ಅವಳಿಲ್ಲ ಅಂದ್ರೆ ಮಾತಾಡಕ್ ಆಗಲ್ಲ. ಈ ಇನ್ಸಿಡೆಂಟ್ ಆದ್ಮೇಲೆ ಟ್ರೈ ಏನಾದ್ರು ಮಾಡಿದ್ರ ಸರ್? ಇಲ್ಲ ಸರ್, ಮಗಳ ಜೊತೆ ಮಾತಾಡೋದಕ್ಕೆ ಇಲ್ಲ. ಬಿಕಾಸ್ ಐ ನೋ ಹರ್ ಸಿಚುವೇಶನ್. ಶಿ ಇಸ್ ವೆರಿ ಸ್ಟಬನ್. ಶಿ ಇಸ್ ಲೈಕ್ ಮೀ ಸರ್. ಅವಳಿಗೆ ಕೋಪ ಬಂದ್ರೆ ಅವಳು ಏನ್ ಮಾಡ್ಕೊಂತಾಳೆ ಅವಳಿಗೆ ಗೊತ್ತಿಲ್ಲ. ಸೊ ನಾನು ಇಂಥ ಟೈಮಲ್ಲಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ನಾನು ಇಷ್ಟಪಡಿಲ್ಲ ಸರ್. ಸೊ ಐ ಯೂಸ್ ಟು ವರ್ಕ್ ಫಾರ್ ಮಲ್ಟಿನ್ಯಾಷನಲ್ ಕಂಪ್ನಿ ಸರ್. ಐ ವರ್ಕ್ ಫಾರ್ IBM, ಐ ವರ್ಕ್ ಫಾರ್ HP, ಐ ವರ್ಕ್ ಫಾರ್ ಡೆಲ್. ಸೊ ಅಂತ ಟೈಮಲ್ಲಿ ನಮ್ದು ಅವ್ರದ್ದು ಪರಿಚಯ ಆಗಿತ್ತು, ಪ್ರೀತಿ ಆಯ್ತು, ಮದುವೆ ಆಯ್ತು. ಇಟ್ಸ್ ಓಕೆ. ಬಟ್ ವಿ ವೇರ್ ನಾಟ್ ದಟ್ ಕಂಫರ್ಟೇಬಲ್. ಅಂದ್ರೆ ಮದುವೆ ಆಗಿ 3ನೇ ವರ್ಷಕ್ಕೆ ನನ್ನ ಮಗಳು ಹುಟ್ಟಿದ್ಲು. ಆಮೇಲೆ ಪವಿತ್ರ ಗೌಡ ಫಿಲ್ಮ್ ಇಂಡಸ್ಟ್ರಿಗೆ ಸೇರ್ಕೊಂಡಿದ್ಲು. ಅವತ್ತಿಂದ ನಾವು ಅವ್ರದ್ದು ಡಿಸ್ಟೆನ್ಸ್ ಡಿಫ್ರೆಂಟ್ ಆಗಿತ್ತು. ಅವಳು ಡಿವೋರ್ಸ್ ಕೇಸ್ ಫೈಲ್ ಮಾಡಿದ್ಲು. ಸೊ ನಾನು ಡಿವೋರ್ಸ್ ಐ ಥಿಂಕ್ ಇಟ್ ವಾಸ್ ಇನ್ 2013 ಐ ಥಿಂಕ್. 2013 ಅಲ್ಲಿ ಡಿವೋರ್ಸ್ ಮಾಡಕ್ ಮುಂಚೆನೆ ನಾವು ಇಬ್ರು 1 ವರ್ಷ ಸಪರೇಟ್ ಆಗಿದ್ವಿ. ಡಿವೋರ್ಸ್ ಮುಂಚೆ. ಡಿವೋರ್ಸ್ ಮುಂಚೆನೆ. ಬಟ್